ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಕಲಬುರಗಿ ನಗರದ್ದು ಕೇಳಿದ್ದಾರೆ, ಕಲಬುರಗಿ ಗ್ರಾಮೀಣ ಭಾಗದ್ದು ಕೇಳಿದ್ದಾರೆ. ಈಗಾಗಲೇ ನಾವು ನಮ್ಮ PD ಅಕೌಂಟ್ನಲ್ಲಿ ರಾಜ್ಯಾದ್ಯಂತ 870 ಕೋಟಿ ರೂಪಾಯಿ ಆಗಲೇ ಇಟ್ಟಿದ್ದೀವಿ ಅಧ್ಯಕ್ಷ, ಬರ ನಿರ್ವಹಣೆಗೋಸ್ಕರ. ಮತ್ತೆ 25 ಲಕ್ಷ ಪ್ರತ್ಯೇಕವಾಗಿ ಬರೀ ಕುಡಿಯೋ ನೀರಿಗೆ ಗ್ರಾಮೀಣ ಮಟ್ಟದಲ್ಲೂ ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರನ್ನಾಗಿ ಶಾಸಕರನ್ನ ನಾವು ನೇಮಕ ಮಾಡಿ, ನಾವು ಕೂಡ ಪ್ರತಿ 15 ದಿನ 20 ದಿನಕ್ಕೆ ನಾನೇ ಸ್ವತಃ ಕೂತಿ ರಿವ್ಯೂ ಕೂಡ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಭೀಮಾ ನದಿಗೆ ಏನ್ ನೀರು ಬಿಡ್ಬೇಕಂತ ಅವರು ಹೇಳಿದ್ದಾರೆ ಅಧ್ಯಕ್ಷರೇ. ಅವರು ಮತ್ತೆ BR ಪಾಟೀಲ್ ಸಾಹೇಬರು ಈಗಾಗಲೇ ಮತ್ತೆ MY ಪಾಟೀಲ್ ಸಾಹೇಬರು ಆಗ್ಲೇ ನೀರಾವರಿ ಸಚಿವರಿಗೆ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದೇವೆ ಅಧ್ಯಕ್ಷರೇ. ಮಹಾರಾಷ್ಟ್ರ ಸರ್ಕಾರ ಕೂಡ 2-3 ಸರಿ ನಾವು ಮಾತನಾಡಿ ಅವರಿಗೆ ನೀರು ಬಿಡ್ಲಿಕ್ಕೆ ನಾವು ಹೇಳಿದ್ದೇವೆ. ಆದ್ರೆ ಅಲ್ಲೂ ಕೂಡ ಬರ ಪರಿಸ್ಥಿತಿ ಇರೋದ್ರಿಂದ ಅಲ್ಲೂ ಕೂಡ ಮಾಡ್ಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಅದು ಮತ್ತೊಮ್ಮೆ ನಾವೆಲ್ಲ ಶಾಸಕರು ಸೇರಿ ನೀರಾವರಿ ಸಚಿವರಿಗೆ ಭೇಟಿ ಮಾಡಿ ಅಲ್ಲಿಂದ ನೀರು ಬಿಡಿಸ್ಲಿಕ್ಕೆ ಮತ್ತೊಮ್ಮೆ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ ಅಧ್ಯಕ್ಷರೇ. ಆದ್ರೆ ಟಾಸ್ಕ್ ಫೋರ್ಸ್ ಕಮಿಟಿನಲ್ಲಿ ಇವ್ರು ಏನು ಅಪ್ರೂವ್ ಮಾಡ್ತಾರೆ ಅದಕ್ಕೆ ಯಾವುದೇ ಹಣದ ಕೊರತೆ ಇಲ್ಲ. ಇದು ಟ್ಯಾಂಕರ್ ರೆಂಟಲ್ಸ್ ಇರಬಹುದು, ಹೊಸ ಬೋರ್ವೆಲ್ಗಳಿಗೆ ಸ್ವಲ್ಪ ಏನೋ ಆದೇಶದ ಸ್ಪಷ್ಟತೆ ಇಲ್ಲ ಅಂತ ಹೇಳ್ತಾ ಇದ್ರೆ ಅಧ್ಯಕ್ಷ, ಅದನ್ನು ಕೂಡ ಅನಿವಾರ್ಯ ಇದ್ರೆ ಹೊಸ ಬೋರ್ವೆಲ್ ಕೊರೆಯಲಿಕ್ಕೆ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಅಧ್ಯಕ್ಷ. ಓಕೆ.